ಛಾಯಾಯಾಂ ಪಾರಿಜಾತಸ್ಯ ಹೇಮಸಿಂಹಾಸನೋಪರಿ ಆಸೀನಮಂಬುದಶ್ಯಾಮಮಾಯತಾಕ್ಷಮಲಂಕೃತಂ ಚಂದ್ರಾನನಂ ಚತುರ್ಬಾಹುಂ ಶ್ರೀವತ್ಸಾಂಕಿತವಕ್ಷಸಂ ರುಕ್ಮಿಣೀ ಸತ್ಯಭಾಮಾಭ್ಯಾಂ ಸಹಿತಂ ಕೃಷ್ಣಮಾಶ್ರಯೇ. ಶ್ರೀಗುರುಭ್ಯೋ ನಮಃ. ಭಾಗವತೆ ದ್ವಿತೀಯೇ ಸ್ಕಂಧೆ ಸಪ್ತಮೇ ಅಧ್ಯಾಯೇ ಅದ್ಯ ಷಡ್ವಿಂಶಃ ಶ್ಲೋಕಃ. ಎರಡನೇ ಸ್ಕಂದದ 7ನೇ ಅಧ್ಯಾಯದ 26ನೇಯ ಶ್ಲೋಕಮಾರಭ್ಯ ಭಗವತಃ ಸುರೇತರವರೂತ್ಥ ವಿಮರ್ಜಿತಾಯಾಃ ಭೂಮೇಃ ಕ್ಲೇಶವ್ಯಯಾಯ ಅವತೀರ್ಣಸ್ಯ ಜನಾನುಪಲಕ್ಷ್ಯ ಮಾರ್ಗಸ್ಯ ನೈಕವಿಧಾಃ ಲೀಲಾಃ ಪ್ರದರ್ಶಿತವತಃ ರುಕ್ಮಿಣೀ ಸತ್ಯಭಾಮಾಪತೇಃ ಶ್ರೀಕೃಷ್ಣಸ್ಯ ಚರಿತಂ ತಾವದ್ ವರ್ಣ್ಯತೆ. ಅಥ ಪ್ರಥಮಃ ಶ್ಲೋಕಃ. ಯಂ ನಾರದಾಯ ಬ್ರಹ್ಮ ಪ್ರೋವಾಚ ಭೂಮೇ ಸುರೇಥರ ವರೂಥ ವಿಮರ್ಜಿತಾಯಾಃ ಇತಿ. ಕೃಷ್ಣನ ಅವತಾರದ ವರ್ಣನೆ ಇಲ್ಲಿ ಕೇಳಿ ಬರ್ತದೆ. ಈ ಅಸುರ ಶಕ್ತಿಗಳ ಉಪಟಳ ಭೂಮಿಯಲ್ಲಿ ಹೆಚ್ಚಾಗಿತ್ತು. ಆವಾಗ ಕೃಷ್ಣ ಮತ್ತು ಬಲರಾಮರಿಬ್ಬರು ಕೂಡ ಈ ಭೂಮಿಗೆ ಇಳಿಯಬೇಕಾಯಿತು. ಹಿಂದೆ ರಾಮಾವತಾರದಲ್ಲಿ ಅವರೇ ಇಬ್ಬರು ರಾಮಲಕ್ಷ್ಮಣರಾಗಿ ಜನಿಸಿದ್ರು. ಈಗ ಕೃಷ್ಣ ಮತ್ತು ಬಲರಾಮರಾಗಿ ಜನಿಸ್ತಾ ಇದ್ದಾರೆ. ಬಲರಾಮ ಶೇಷನ ಅಂಶ ನಮಗೆ ಗೊತ್ತಿರುವಂತೆ. ಅದು ಅವನಲ್ಲಿ ಭಗವಂತನೊಂದು ವಿಶೇಷ ಸನ್ನಿಧಾನ ಇತ್ತು. ರಾಮ ಎಂಬ ಹೆಸರಿನಿಂದಲೇ ಅವನಲ್ಲಿ ಸ್ವಯಂ ಭಗವಂತ ಇದ್ದ. ಈ ವಿಷಯವನ್ನ ಆಚಾರ್ಯರು ಈಗ ನಾವು ನೋಡುವ ಭಾಗವತ ತಾತ್ಪರ್ಯದಲ್ಲಿ ಕೂಡ ಹೇಳಿದ್ದಾರೆ. ರಾಮ ಏಕೋ ಶನಂತಾಂಶಃ ತತ್ರ ರಾಮಾಭಿಧೋ ಹರಿಃ ಶುಕ್ಲಕೇಶಾತ್ಮಕಃ ತಿಷ್ಠನ್ ರಮಯಾಮಾಸ ವೈ ಜಗತ್. ಇದು ಬ್ರಹ್ಮಪುರಾಣದ ಮಾತು. ವಿಷ್ಣೋರ್ನಾನೀನ ಕರ್ಮಾಣಿ ಪರೇಶಾಂ ತನ್ನಿಬಂಧನಂ ಇತಿ ಮಾತ್ಸ್ಯೆ ಅಂತ ಮತ್ಸ್ಯಪುರಾಣದ ಮಾತೊಂದನ್ನು ಉದ್ಧರಿಸಿದ್ದಾರೆ. ಅನಂತಾಂಶ ಶೇಷನ ಅಂಶನಾದಂತಹ ಬಲರಾಮ ಇವನೊಬ್ಬ ಇದ್ದಾನೆ. ಇವನಲ್ಲಿ ರಾಮ ಎಂಬ ಹೆಸರಿನಿಂದಲೇ ಭಗವಂತ ಇದ್ದಾನೆ. ಶುಕ್ಲಕೇಶಾತ್ಮಕ ವಿಷ್ಣುವಿನ ಬಿಳಿ ಕೂದಲೊಂದು ಈ ಬಲರಾಮನಾಗಿ ಜನಿಸಿತು. ಮತ್ತೆ ಕಪ್ಪು ಕೂದಲೊಂದು ಕೃಷ್ಣನಾಗಿ ಜನಿಸಿತು. ಮತ್ತೆ ಹೀಗೆ ಬಲರಾಮನಲ್ಲಿ ಆವಿಷ್ಟನಾದ ಭಗವಂತ ರಮಯಾಮಾಸ ವೈ ಜಗತ್, ಜಗತ್ತಿಗೆಲ್ಲ ಸಂತೋಷ ಕೊಟ್ಟ. ಹೀಗೆ ರಮಯತಿ ಇತಿ ರಾಮ, ಜಗತ್ತಿಗೆ ಸಂತೋಷ ಕೊಟ್ಟದ್ರಿಂದ ಅದಕ್ಕೆ ರಾಮ ಅಂತ ಹೆಸರು ಅಂತ ಬಂದಿದೆ. ಆ ಶುಕ್ಲಕೇಶದ ಬಗ್ಗೆ ಕೃಷ್ಣಕೇಶದ ಬಗ್ಗೆ ಏನು ಮುಂದೆ ಹೇಳುವನಿದ್ದೇನೆ. ಈಗ ಸ್ಥೂಲವಾಗಿ ಏನು ನಮಗೆ ಕಾಣಿಸ್ತದೆ ಅದನ್ನು ಹೇಳ್ತಾ ಇದ್ದೇನೆ. ವಿಷ್ಣುವರ್ ನಾಣ್ಯೇನ ಕರ್ಮಾಣಿ, ಭಗವಂತ ಸ್ವತಂತ್ರನಾಗಿ ಎಲ್ಲ ಕರ್ಮಗಳನ್ನು ಮಾಡ್ತಾನೆ. ಇನ್ನೊಬ್ಬರ ಪಾತ್ರ ಅದರಲ್ಲಿ ಏನೂ ಇರೋದಿಲ್ಲ. ಆದರೆ ಬೇರೊಬ್ಬರು ಯಾರಾದರೂ ಮಹಿಮೆಯನ್ನು ತೋರಿಸಬೇಕು ಅಂತ ವಿಧಿಲಿಖಿತ ಇದ್ದರೆ ಆಗ ಸ್ವಯಂ ಭಗವಂತನೇ ಅವರಲ್ಲಿ ಆವಿಷ್ಟನಾಗಿ ಆ ಕೆಲಸಗಳನ್ನು ಮಾಡ್ತಾನೆ. ಅದು ಲಕ್ಷ್ಮೀದೇವಿ ಇರಬಹುದು, ಚತುರ್ಮುಖ ಇರಬಹುದು, ಮುಖ್ಯ ಪ್ರಾಣ, ಹಾಗೆ ಈ ಶೇಷ ಮತ್ತು ಪೃಥು ಚಕ್ರವರ್ತಿ ಯಾರೂ ಇರಬಹುದು, ನಮ್ಮಂಥ ಹುಲುಮಾನವರೊಬ್ಬ ಇರಬಹುದು. ಈ ನಮ್ಮಲ್ಲಿ ಎಲ್ಲ ಕೆಲಸಗಳು ಆಗುವುದು ಒಳಗೆ ಆವಿಷ್ಟನಾದಂಥ ಭಗವಂತನಿಂದ. ಯದ್ಯದ್ ವಿಭೂತಿ ಮತ್ಸತ್ವಂ ಶ್ರೀಮದ್ ಊರ್ಜಿತಮೇವ ತತ್ತದೇವಾವಗಚ್ಚತ್ವಂ ಮಮ ತೇಜೋಂಶ ಸಂಭವಂ ಅಂತ ಭಗವದ್ಗೀತಾದಲ್ಲಿ ಎಲ್ಲೇ ವಿಶಿಷ್ಟವಾದ ಶಕ್ತಿಯೊಂದರ ಆವಿಷ್ಕಾರ ಕಂಡ್ರೆ ಅದೆಲ್ಲವೂ ಕೂಡ ನನ್ನಿಂದಲೇ ಆಗಿದ್ದು ಅಂತ ತಿಳಿದುಕೋ ಅಂತ ವರ್ಣನೆ ಮಾಡಿದ್ದಾರೆ. 1ನೇ ಸ್ಕಂದದಲ್ಲಿಯೂ ಕೂಡ 3ನೇ ಅಧ್ಯಾಯದಲ್ಲಿ 23ನೇ ಶ್ಲೋಕದಲ್ಲಿ ಈ ಬಲರಾಮನ ಅವತಾರದ ಬಗ್ಗೆ ಬಂದಿತ್ತು. 19ನೇ ಅವತಾರ ಇದು, ಮತ್ತೆ 20ನೇ ಅವತಾರ ಭಗವಂತನು. ಅದರಲ್ಲಿ ರಾಮಕೃಷ್ಣರಿಬ್ಬರು ಕೂಡ ಯಾದವರಲ್ಲಿ ಜನ್ಮ ತಾಳಿ ಆ ಭೂಮಿಯ ಭಾರವನ್ನು ಪರಿಹರಿಸಿದರು ಅಂತ. ಇಲ್ಲಿ ಆವೇಶೋ ಬಲಭದ್ರೆ ಅಂತ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಹೇಳಿದ್ದಾರೆ. ಆ 1ನೇ ಸ್ಕಂದದಲ್ಲಿ ಶಂಖ ಚಕ್ರ ಭೃದೀಶೇಷ ಶ್ವೇತವರ್ಣೋ ಮಹಾಭುಷಃ
ಆವಿಷ್ಟ ಶ್ವೇತಕೇತಾತ್ಮ ಶೇಷಾಂಶಂ ರೋಹಿಣಿ ಸುತಂ ಅಂತ ವರಾಹ ಪುರಾಣದ ಮಾತು ಅಲ್ಲಿ ನಮಗೆ ಕೇಳಿ ಬರೋದು. ಈ ಬಲರಾಮನಲ್ಲಿ ಸ್ವಯಂ ಭಗವಂತ ಇದ್ದಾನೆ. ಬಲರಾಮನ ಒಳಗಿರುವಂತಹ ಭಗವಂತನನ್ನ ಇಲ್ಲಿ ವರ್ಣನೆ ಮಾಡಿರೋದು. ಅವನು ಭಗವಂತನ ಅವತಾರ ಅಂತ. ಬಲರಾಮ ಭಗವಂತನ ಅವತಾರ ಅಲ್ಲ. ಕೃಷ್ಣ ಹೇಗೆ ಭಗವಂತನ ಅವತಾರನೋ, ಪರಶುರಾಮ ಹೇಗೆ ಭಗವಂತನ ಅವತಾರನೋ, ಹಾಗೆ ಬಲರಾಮನೊಳಗಿರುವ ರಾಮ ಎಂಬ ಭಗವಂತನ ರೂಪವೇ ಬಲರಾಮನ ಅವತಾರ ಅಂತ ಅದರ ವರ್ಣನೆ. ಅಂತೂ ಬಲರಾಮ ಅನ್ನುವ ವ್ಯಕ್ತಿತ್ವ ಹೊರಗೆ ಶೇಷ, ಅದರೊಳಗೆ ಈ ಬಲರಾಮ ಎಂಬ ಹೆಸರಿನ ಭಗವಂತ ಅಥವಾ ಬರೀ ರಾಮ ಎಂಬ ಹೆಸರಿನ ಭಗವಂತ. ಅವನಲ್ಲಿ ಶಂಖಚಕ್ರ ಗದಾಧರನಾಗಿ ಬಿಳಿಯ ಬಣ್ಣದವನಾಗಿ ಮಹಾಬಾಹುವಾಗಿ ಭಗವಂತ ಇರ್ತಾನೆ. ಆವಿಷ್ಟ ಶ್ವೇತಕೇತಾತ್ಮ, ಆ ಮೂಲ ರೂಪ ಒಂದು ಇದೆ ಅಂತ ಬಂದಿತ್ತು. ಆ ಮೂಲ ರೂಪದಿಂದ ಈ ಎಲ್ಲ ಅವತಾರ ರೂಪಗಳು ಕೂಡ ಹೊರ ಬಂದಿವೆ ಅಂತಲೂ ಅಲ್ಲಿ ಕೇಳಿ ಬಂದಿತ್ತು. ಆ ಮೂಲ ರೂಪದ ಒಂದು ಬಿಳಿ ಕೂದಲೇ ಇಲ್ಲಿ ಬಲರಾಮನ ಒಳಗಿನ ರಾಮನಾಗಿ ಜನಿಸಿದೆ. ಜಗೃಹೇ ಪೌರುಷಂ ರೂಪಂ ಭಗವಾನ್ ಮಹದಾದಿಭಿ ಸಂಭೂತಂ ಷೋಡಶಕಲಂ ಆದೌ ಲೋಕಶಿಕ್ಷಯ ಅಂತ ಮುಂತಾಗಿ ಅಲ್ಲಿ ವರ್ಣನೆ ಬಂದಿತ್ತು. ಅಂತೂ ಆ ಅನಂತಶಯನ ಎಂಬ ರೂಪದ ಆವಿಷ್ಕಾರಗಳು ಈ ಮುಂದಿನ ಎಲ್ಲ ರೂಪಗಳು ಕೂಡ ಇದು ನಮ್ಗೆ ಗೊತ್ತಿದೆ. ಈ ಬಿಳಿ ಕೂದಲು ಬಲರಾಮನಾಗಿ ಮತ್ತು ಕಪ್ಪು ಕೂದಲು ಕೃಷ್ಣನಾಗಿ ಜನಿಸಿತು ಅಂತ ಏನು ಬಂದಿದೆ, ಇದನ್ನ ಬೇರೆ ಬೇರೆ ಪುರಾಣಗಳಲ್ಲಿ ಬಂದಿರುವ ಮಾತುಗಳ ಆಧಾರದಿಂದ ಶ್ರೀಧರರು ಮೊದಲಾದವರು ತಮ್ಮ ವ್ಯಾಖ್ಯಾನದಲ್ಲಿ ತೋರಿಸ್ತಾರೆ. ಬೇರೆ ಬೇರೆ ಪುರಾಣಗಳಲ್ಲಿ ಆ ವಿಷಯ ಬಂದಿರುವುದು ಹೌದು, ಆದರೆ ಅದನ್ನು ಆ ಉಳಿದವರು ವ್ಯಾಖ್ಯಾನಿಸಿರುವುದು ಮಾತ್ರ ಸ್ವಲ್ಪ ಭಿನ್ನವಾಗಿದೆ. ಸಿತಕೃಷ್ಣ ಕೇಶತ್ವಂ ಶೋಭೈವ ಮತ್ತು ವಯಃಪರಿಣಾಮಕೃತ ವಿಕಾರಿತ್ವಾತ್. ಭಗವಂತನಿಗೆ ಬಿಳಿ ಮತ್ತು ಕಪ್ಪು ಕೂದಲುಗಳೇನಿವೆ ಇವೆಲ್ಲವೂ ಕೂಡ ಆತನಿಗೊಂದು ಶೋಭೆ ವಯಸ್ಸಿನ ಪರಿಣಾಮದಿಂದ ಬಂದಿರುವುದಲ್ಲ. ವಿಷ್ಣು ಪುರಾಣದಲ್ಲಿ ಹಾಗಿದೆ. ಉಜ್ಜಹಾರ ಆತ್ಮನಃ ಕೇಶವು ಸಿತಕೃಷ್ಣವು ಮಹಾಮುನೆ ಅಂತ. ಮೂಲ ರೂಪದ ಭಗವಂತ ತನ್ನ 2 ಬಿಳಿ ಮತ್ತು ಕಪ್ಪು ಕೂದಲುಗಳನ್ನು ಕಿತ್ತಿದ. ಮಹಾಭಾರತದಲ್ಲಿ ಕೂಡ ಉದ್ಭವರ್ಹಾತ್ಮನಃ ಕೇಶವು ಅಂತ ಒಂದು ಕಡೆ ಕಂಡು ಬರ್ತದೆ. ಉತ್ತರ ಭಾರತದ ಪಾಠದಲ್ಲಿ ಅದು ಕಂಡು ಬರೋದಿಲ್ಲ. ದಕ್ಷಿಣ ಭಾರತದ ಪಾಠದಲ್ಲಿ ಅಂಶಾವತಾರದ ವರ್ಣನೆ ಇತ್ಯಾದಿ ಈ ಆದಿಪರ್ವದಲ್ಲೇ ಇದೆ. ಅಲ್ಲಿ ಒಂದಿಷ್ಟು ಈ ಅಂಶಗಳು ಕಂಡು ಬರ್ತವೆ. ಸಚಾಪಿ ಕೇಶವು ಹರಿರುಜ್ಜಹಾರ ಶುಕ್ಲಮೇಕಂ ಅಪರಂ ಚಾಪಿ ಕೃಷ್ಣಂ. ಇನ್ನೊಂದು ಶ್ಲೋಕ ಅದೇ ಭಾರತದ್ದೇ. 2 ಕೇಶಗಳನ್ನು ಕಿತ್ತಿದ, ಒಂದು ಬಿಳಿಯ ಕೂದಲು ಒಂದು ಕಪ್ಪು ಕೂದಲು. ತೌ ಚಾಪಿ ಕೇಶಾವ್ ಆವಿಷೇತಾಂ ವಿದೂನಾಂ ಕುಲೆ ಸ್ತ್ರೀಯೌ ರೋಹಿಣೀಂ ದೇವಕೀಂ ಚ. ಅಲ್ಲಿ ಬಿಳಿ ಕೂದಲು ರೋಹಿಣಿಯೊಳಗೆ ಪ್ರವೇಶ ಮಾಡಿತ್ತು, ಕಪ್ಪು ಕೂದಲು ಕೃಷ್ಣನೊಳಗೆ ಪ್ರವೇಶ ಮಾಡಿತ್ತು. ಒಂದು ಬಲಭದ್ರ ಆಯಿತು. ಯೋಸೌ ಶ್ವೇತಃ ತಸ್ಯ ದೇವಸ್ಯ ಕೇಶಃ. ಕೃಷ್ಣೋ ದ್ವಿತೀಯ, ಕಪ್ಪು ಕೂದಲು ಏನಿತ್ತು ಅದೇ ಕೃಷ್ಣನಾಯಿತು. ಯೋಸೌ ವರ್ಣತಃ ಕೃಷ್ಣ ಏವ ಚೋಕ್ತಃ. ಕೃಷ್ಣ ಕಪ್ಪಾಗಿರ್ಲಿಕ್ಕೆ ಅವನು ಕಪ್ಪು ಕೂದಲಿನಿಂದ ಹುಟ್ಟಿದ್ದ ಕಾರಣ, ಮತ್ತೆ ಬಲರಾಮ ಬಿಳಿಯಾಗಿರ್ಲಿಕ್ಕೆ ಅವನು ಬಿಳಿ ಕೂದಲಿನಿಂದ ಹುಟ್ಟಿದ್ದ ಕಾರಣ ಅಂತ ಹೀಗೆ ವರ್ಣನೆ ಮಾಡ್ತಾರೆ. ಮತ್ ಕೇಶಾವೇವ ಕರ್ತು ಸಮರ್ಥವು ಅವತರಣ ರೂಪಂ ಕಾರ್ಯಂ ಕಿಯದೇತತ್. ಭೂಮಿಯ ಭಾರವನ್ನೆಲ್ಲ ನಾನು ಪರಿಹಾರ ಮಾಡಬೇಕಾಗಿರೋದು ಅದೆಷ್ಟು ಕೆಲಸ, ಅದಕ್ಕಾಗಿ ನಾನ್ಯಾಕೆ ಅವತಾರ ಮಾಡಬೇಕಾಗಿದೆ, ನಾನು ಒಂದು ಕೂದಲೇ ಸಾಕು ಅಂತ ಹೀಗೆ ತಿಳಿಸುವುದಕ್ಕೋಸ್ಕರ ಬಿಳಿ ಮತ್ತು ಕಪ್ಪು ಕೂದಲುಗಳನ್ನು ಕಿತ್ತಿದ ಅಂತ ವಿಶ್ವನಾಥರು ತಮ್ಮ ವ್ಯಾಖ್ಯಾನದಲ್ಲಿ ವರ್ಣನೆ ಮಾಡ್ತಾರೆ. ಈ ಥರದ ವ್ಯಾಖ್ಯಾನಗಳು ಅಂಶತಃ ಸರಿಯಾಗಿವೆ, ಆದರೆ ಪೂರ್ಣವಾಗಿ ಅದನ್ನು ಸರಿ ಅಂತ ನಮಗೆ ಸ್ವೀಕಾರ ಮಾಡಲಿಕ್ಕೆ ಬರೋದಿಲ್ಲ. ಭಗವಂತನಿಗೂ ಅವನ ಕೇಶಕ್ಕೂ ಭೇದವನ್ನೇ ಹೇಳ್ತಾರ ಇವರು, ಹೇಗೆ ಅಭೇದವನ್ನು ಹೇಳ್ತಾರ? ಬಹುತೇಕ ಮಂದಿ ಇವರೆಲ್ಲ ಭೇದವನ್ನೇ ಹೇಳುವಂಥವ್ರು. ಹೀಗೆ ಬಂದ ಒಂದು ಅಭಿಪ್ರಾಯವನ್ನು ನಿರಾಕರಣೆ ಮಾಡಿ ರಾಮಕೃಷ್ಣರಿಬ್ಬರು ಕೂಡ ಶುಕ್ಲಕೇಶದಿಂದ ಮತ್ತು ಕೃಷ್ಣಕೇಶದಿಂದ ಹುಟ್ಟಿದ್ದ ಹೌದು, ಆದರೆ ಅದು ಭಗವಂತನಿಂದ ಅಭಿನ್ನವಾದ ಕೇಶಗಳವು. ಕಪ್ಪು ಕೇಶ ಹುಟ್ಟಿತು ಅಂದರೆ ಕೃಷ್ಣನೇ ಹುಟ್ಟಿದ ಅಂತ ಅರ್ಥ. ಮತ್ತೆ ಬಿಳಿ ಕೇಶ ಹುಟ್ಟಿತು ಅಂದರೆ ಬಲರಾಮನೊಳಗೆ ರಾಮನೇ ಹುಟ್ಟಿದ ಅಂತ, ರಾಮ ಎಂಬ ಭಗವಂತನ ರೂಪವೇ ಹುಟ್ಟಿತು ಅಂತ ಅರ್ಥ.
ಅದಕ್ಕೆ ಶುಕ್ಲಕೇಶಾತ್ಮಕ, ಬಿಳಿ ಕೂದಲಿನಿಂದ ಅಭಿನ್ನವಾದ ರೂಪ ಅವನು ಭಗವಂತಂದು ಅಂತ ಹೀಗೆ ಅದನ್ನು ಸ್ಪಷ್ಟಪಡಿಸಿದ್ದಾರೆ. ಭಗವಂತನ ಅವಯವಗಳು, ಆತನ ಗುಣಗಳು, ಕ್ರಿಯೆಗಳು ಎಲ್ಲವೂ ಕೂಡ ಅಭಿನ್ನ ಅಂತ ಅನ್ನೋದನ್ನ ನಾವು ತಿಳಿಯಬೇಕು. ಅದಕ್ಕಾಗಿ ಆಚಾರ್ಯರು ಶುಕ್ಲಕೇಶಾತ್ಮಕ ಅನ್ನೋ ಮಾತಿನಿಂದ ಅದನ್ನ ಸ್ಪಷ್ಟಪಡಿಸಿದರು. ಹಿಂದೆ ಬಂದ ಭಾಗವತ ತಾತ್ಪರ್ಯದ ಪ್ರಮಾಣದಿಂದ ಮತ್ತು ಈಗಿನ ಭಾಗವತ ತಾತ್ಪರ್ಯ ಪ್ರಮಾಣದಿಂದ ನಮಗೆ ತಿಳಿಯುವುದೇನೆಂದ್ರೆ, ಬಲರಾಮ ತನ್ನ ತಂದೆ ತಾಯಂದಿರಿಂದ ಅವನು ಭೌತವಾದ ಒಂದು ದೇಹವನ್ನು ಹೊತ್ತೇ ಹುಟ್ಟಿದ್ದಾನೆ. ನಮ್ಮಂತೆ ಬಲರಾಮನಿಗೂ, ಭೀಮಸೇನಿಗೂ, ಅರ್ಜುನ, ಧರ್ಮರಾಜ, ದ್ರೌಪದಿ ಇವರೆಲ್ಲರಿಗೂ ಕೂಡ ಭೌತಿಕವಾದ ದೇಹವೇ ಇದೆ. ಆ ಬಲರಾಮನ ಆ ಭೌತಿಕವಾದ ದೇಹದಲ್ಲಿ ಬಲರಾಮ ಅಥವಾ ರಾಮ ಎಂಬ ಹೆಸರಿನಿಂದ ಸ್ವಯಂ ಭಗವಂತನೇ ಆವಿಷ್ಟನಾಗ್ತಾನೆ. ಅಲ್ಲಿ ಆ ಭಗವಂತನ ರೂಪ ಏನಿದೆ ಅದು ಬಿಳಿ ಕೂದಲಿನಿಂದ ಹುಟ್ಟಿದ್ದು, ಅಥವಾ ಬಿಳಿ ಕೂದಲೇ ರಾಮ ಆಗಿದ್ದು. ಕೂದಲಿನಿಂದ ಹುಟ್ಟಿದ್ದು ಅಂತ ಹೇಳುವುದಕ್ಕಿಂತ ಬಿಳಿ ಕೂದಲೇ ರಾಮನಾಗಿ ಹುಟ್ಟಿದ್ದು ಅಂತ ನಾವು ಅದನ್ನ ತಿಳ್ಕೊಂಡು ಅಲ್ಲಿ ಗೊಂದಲವನ್ನು ಪರಿಹಾರ ಮಾಡ್ಕೊಳ್ಬೇಕು. ಹೇಗೆ ವಿಷ್ಣುವೇ ಕೃಷ್ಣನಾಗಿ ಹುಟ್ಟುತ್ತಾನೆ, ವಿಷ್ಣುವೇ ಪರಶುರಾಮನಾಗಿ ನರಸಿಂಹ ಹುಟ್ಟುತ್ತಾನೆ, ಹಾಗೆ ಬಿಳಿ ಕೂದಲೇ ರಾಮ, ಕಪ್ಪು ಕೂದಲೇ ಕೃಷ್ಣ ಅಂತ. ಇಲ್ಲಿ ಈ ಬಿಳಿ ಕೂದಲು ಮತ್ತು ಕಪ್ಪು ಕೂದಲು ಕಿತ್ತಿದ ಯಾಕೆ ಅಂತ ಒಂದು ಪ್ರಶ್ನೆ ಬರ್ತದೆ. ಅದಕ್ಕೆ ಭಗವಂತನ ಲೀಲೆ ಅಂತಲೇ ಉತ್ತರ ಹೇಳಬೇಕು. ಯಾಕೆಂದ್ರೆ ಹಿಂದೆ ಇವನೇ ಭಗವಂತನೇ ರಾಮನಾಗಿ ಜನಿಸಿದ್ದ, ಮತ್ತೆ ಶೇಷನೇ ಲಕ್ಷ್ಮಣನಾಗಿ ಅವನ ತಮ್ಮನಾಗಿ ಜನಿಸಿದ್ದ. ಅಲ್ಲಿಯೂ ಭಗವಂತ ರಾಮ ನೀಲವರ್ಣದವನಾಗಿದ್ದ, ಲಕ್ಷ್ಮಣ ಶ್ವೇತವರ್ಣದವನಾಗಿದ್ದ ಅಂತ ಹೀಗೆ ಅಲ್ಲಿಯೂ ವರ್ಣನೆ ಕೇಳಿ ಬಂದಿದೆ. ನನಗದೇನು ಸ್ಪಷ್ಟವಾಗಿ ನೆನಪಿಲ್ಲ. ಅದೇನೇ ಇರಲಿ, ರಾಮ ಅಂತೂ ರಾಮ, ಕೃಷ್ಣ, ವಿಷ್ಣು ಎಲ್ಲರೂ ಕೂಡ ನೀಲವರ್ಣದವರಾಗಿರ್ತಾರೆ. ಅಲ್ಲಿ ಈ ಬಿಳಿ ಕೂದಲಿನಿಂದ ಲಕ್ಷ್ಮಣ ಹುಟ್ಟಿದ್ದಾಗಲಿ, ಕಪ್ಪು ಕೂದಲಿನಿಂದ ರಾಮ ಹುಟ್ಟಿದ್ದಾಗಲಿ ಏನೂ ವರ್ಣನೆ ಇಲ್ಲ. ಇಲ್ಲಿಯೂ ಕೂಡ ಭಗವಂತ ನೇರವಾಗಿ ಆ ಕಪ್ಪು ಕೂದಲು, ಬಿಳಿ ಕೂದಲು ಇತ್ಯಾದಿಗಳ ಕಥೆಯನ್ನೇ ಹೇಳದೆ ಮತ್ತು ಮಾಡಿದ ಮೇಲೆ ಕಥೆಯನ್ನು ಹೇಳಲೇಬೇಕು. ಕಿತ್ತುವ ಕೆಲಸವನ್ನು ಮಾಡಿದ ಮೇಲೆ ಅದನ್ನು ವೇದವ್ಯಾಸರು ಹೇಳ್ತಾರೆ. ಅಂಥ ಕೆಲಸವನ್ನೇ ಮಾಡೋದು, ಕಿತ್ತುವ ಗೋಜಿಗೆ ಹೋಗದೆ ಸ್ವಯಂ ಭಗವಂತನೇ ಕೃಷ್ಣನಾಗಿ ಜನಿಸಿದ, ಆ ಸ್ವಯಂ ಭಗವಂತನೇ ಬಲರಾಮನಲ್ಲಿ ರಾಮನಾಗಿ ಜನಿಸಿದ ಅಂತ ಮಾಡಿಬಿಡಬಹುದಿತ್ತಲ್ಲ ಅಂತ ಒಂದು ಜಿಜ್ಞಾಸೆ ನಾವು ಬರ್ತದೆ. ಆ ಕೂದಲನ್ನು ಯಾಕೆ ಹಾಕಿದ ಅಂತ, ಅದು ಅವನ ಲೀಲೆ ಅಷ್ಟೇ. ಅದಕ್ಕೆ ಬೇರೆ ಏನು ಉತ್ತರ ನಮಗೆ ಹೇಳಲಿಕ್ಕೆ ಬರೋದಿಲ್ಲ. ಶಾಸ್ತ್ರ ಇರುವುದೇ ಹಾಗೆ, ಕೆಲವು ಸರಳವಾದ ಪ್ರಮೇಯಗಳನ್ನು ಕೂಡ ಗೊಂದಲ ಆಗುವಂತೆ ಹೇಳ್ತಿರ್ತದೆ. ಹೀಗೆ ಕೂದಲುಗಳನ್ನು ಅಂತ ಹೇಳಿದ್ರಿಂದ, ತನ್ನ ಕೂದಲುಗಳನ್ನು ಕಿತ್ತದ ಅಂತ ಹೇಳಿದ್ರಿಂದ ಕೂದಲು ಮತ್ತು ಭಗವಂತ ಇಬ್ಬರು ಭಿನ್ನರೇನೋ ಅಂತ ಒಂದು ಭ್ರಮೆ ಬರುವ ಸಾಧ್ಯತೆ ಇದೆ. ಇಂಥ ಅನೇಕ ಭ್ರಮೆಗಳನ್ನು ನೀಗಿಕೊಂಡೇ ನಾವು ಮುಂದೆ ಹೋಗಬೇಕಾಗಿರೋದು. ಅದಕ್ಕಾಗಿ ಶಾಸ್ತ್ರ ಈ ಥರ ಹೇಳಿದೇನೋ ಅಂತ ಕಾಣಿಸ್ತದೆ. ಹೀಗೆ ಬಲರಾಮನನ್ನ ಭಗವಂತನ ಅವತಾರಗಳಲ್ಲಿ ಒಂದು ಅಂತ ಸಂಕೀರ್ಣವಾಗಿ ಹೇಳಿದ್ದರಿಂದಲೇ ಅನೇಕ ಜನ ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ಪರಶುರಾಮ, ರಾಮ, ಇನ್ನೊಂದು ರಾಮ, ಕೃಷ್ಣ, ಬುದ್ಧ ಅನ್ನೋದನ್ನು ಬಿಟ್ಟು ಬಿಡ್ತಾರೆ, ಕಲ್ಕಿ ಅಂತ ಮಾತ್ರ ವರ್ಣನೆ ಮಾಡ್ತಾರೆ. ಹೀಗೆಲ್ಲ ನಾನಾ ಥರದ ಗೊಂದಲಗಳಾಗಲಿಕ್ಕೆ ಇದೇ ಕಾರಣ. ಮತ್ತೆ ಅಲ್ಲಿ ಆ ದಶಾವತಾರಗಳನ್ನು ಚಿತ್ರಿಸುವಾಗ ಆ ನೇಗಿಲು ಹಿಡಿದ ಒಂದು ವ್ಯಕ್ತಿಯನ್ನು ಕೂಡ ಚಿತ್ರ ಮಾಡಿರ್ತಾರೆ. ಆದರೆ ವಸ್ತುತಃ ಆ ಬಲರಾಮ ಅನ್ನುವುದು ಶೇಷಾಂಶನಾದ ಬಲರಾಮ, ರೋಹಿಣೀಪತಿಯಾದ ಬಲರಾಮ ಭಗವಂತನ 10 ಅವತಾರಗಳಲ್ಲಿ ಒಂದಲ್ಲ. ಅವನು ಒಳಗಿರುವಂತಹ ಭಗವಂತ ಏನಿದ್ದಾನೆ ಅವನು ಮಾತ್ರ ಭಗವಂತನ ಅವತಾರ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಅವನ ಸ್ವರೂಪ ಹೇಗಿರ್ತದೆ ಅನ್ನೋದನ್ನು ವರ್ಣನೆ ಮಾಡಿದ್ದಾರೆ. ಶಂಖಚಕ್ರವನ್ನು ಹಿಡಿದಿರ್ತಾನೆ, ಶ್ವೇತವರ್ಣದವನಾಗಿರ್ತಾನೆ ಅಂತ ಕೂಡ ವರ್ಣನೆ ಮಾಡಿದ್ದಾರೆ. ಹೀಗೆ ಶಾಸ್ತ್ರ ನಮಗೆ ಗೊಂದಲ ಆಗುವಂತೆ ವರ್ಣನೆ ಮಾಡಿರ್ತದಷ್ಟೇ. ಶ್ಲೋಕದಲ್ಲಿ ಕಲಾ ಅಂದರೆ ಅಂಶ ಅಂತ ಅರ್ಥ. ಕ್ಲೇಶವ್ಯಯ ಭೂಮಿಯ ಕ್ಲೇಶವನ್ನು ಕಳೆಯುವುದಕ್ಕಾಗಿ, ಜನಾನುಪಲಕ್ಷ್ಯ ಮಾರ್ಗ. ಹೀಗೆ ಭೂಮಿಯಲ್ಲಿ ಹುಟ್ಟಿದ ಈ ಭಗವಂತ ಇವನೂ ಒಬ್ಬ ಸಾಮಾನ್ಯ ಮನುಷ್ಯ ಅನ್ನುವಂತೆ ಭ್ರಮೆ ಕೆಲವರಿಗೆ. ಹೀಗೆ ಅವನನ್ನು ಗುರುತಿಸಲಿಕ್ಕಾಗದ ಜನರೇ ಹೆಚ್ಚು. ಗುರುತಿಸಿದ್ರು ಕೂಡ ಅವನನ್ನು ಭಗವಂತ ಅಂತ ತಿಳಿದವರು ಕೂಡ ನಡುವೆ ಆತ ಮನುಷ್ಯ ಅನ್ನೋ ಮೋಹಕ್ಕೊಳಗಾಗ್ತಿದ್ರು. ಯುಧಿಷ್ಠಿರನಂಥವರಿಗೆ, ದೇವಕಿ ಅಂಥವರಿಗೂ ಕೂಡ, ಕುಂತಿ ಅಂಥವರಿಗೂ ಹಾಗಾಗ್ತಿತ್ತು.
ಅದಕ್ಕಾಗಿ ಅವನನ್ನು ಜನಾನುಪಲಕ್ಷ್ಯ ಮಾರ್ಗ ಅಂತ ವರ್ಣನೆ ಮಾಡಿರೋದು. ಈ 27ನೇ ಶ್ಲೋಕದಲ್ಲಿ ಕೃಷ್ಣನ ಕೆಲವು ಲೀಲೆಗಳನ್ನು ವರ್ಣಿಸ್ತಾರೆ. ಅವನು ಸಣ್ಣ ಶಿಶುವಾಗಿದ್ದಾಗಲೇ ಪೂತನೆಯ ಪ್ರಾಣವನ್ನು ಅಪಹರಿಸಿದ. 3 ತಿಂಗಳ ಶಿಶುವಾಗಿದ್ದಾಗಲೇ ಒಂದು ಪಾದದಿಂದ ಶಕ್ಟಾಸುರನನ್ನ ಕೊಂದು ಹಾಕಿದ. ಕೇವಲ ಅಂಬೆಗಾಲಿಕ್ಕುವ ಶಿಶುವಾಗಿದ್ದಾಗಲೇ 1,000 ಧನುಸ್ಸಿನ ಪ್ರಮಾಣದ ಎತ್ತರದಲ್ಲಿದ್ದಂತಹ ಜೋಡಿ ಮತ್ತಿ ಮರಗಳನ್ನು, ಅರ್ಜುನ ವೃಕ್ಷಗಳನ್ನು ಕೆಡವಿದ. ಇದೆಲ್ಲ ಸ್ವಯಂ ಭಗವಂತ ಅಲ್ಲದೆ ಹೋದರೆ ಯಾವನಿಗೂ ಸಾಧ್ಯ ಆಗುವಂಥ ವಿಚಾರಗಳಲ್ಲ ಅಂತ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಈ ಶ್ಲೋಕಕ್ಕೂ ಕೂಡ ಒಂದಷ್ಟು ಭಾಗವತ ತಾತ್ಪರ್ಯ ಇದೆ. ಸಹಸ್ರಧನುಷಸ್ತೂರ್ಧ್ವಂ ದ್ವಿಶಬ್ದೇ ನಾಪಿ ಭಣ್ಯತೆ ಇತಿ ತಂತ್ರಮಾಲಾಯಾಮ್. ದಿವಿಸ್ಪೃಶೋಹ ಅಂತ ಶಬ್ದ ಇದೆಯಲ್ಲ ಇಲ್ಲಿ. ದಿವಿಸ್ಪೃಶೋಹ ಅನ್ನೋದಕ್ಕೆ ಸಾಮಾನ್ಯವಾಗಿ ಎಲ್ಲರೂ ಹೇಳುವಂತಹ ಅರ್ಥ ದಿವ್ ಅಂದ್ರೆ ಆಕಾಶ ಅಥವಾ ಸ್ವರ್ಗ ಅಂತ ತಿಳ್ಕೋಬಹುದು. ಗಗನಚುಂಬಿಗಳಾದ ಕಟ್ಟಡಗಳು ಅಂತ ನಾವೆಲ್ಲ ಕೇಳಿರ್ತೀವಿ. ಇಂಗ್ಲಿಷ್ನಲ್ಲಿ ಕೂಡ ಸ್ಕೈ ಸ್ಕ್ರೇಪರ್ಸ್ ಅಥವಾ ಸ್ಕೈ ಕಿಸ್ಸಿಂಗ್ ಅಂತ ಹೀಗೆಲ್ಲ ಶಬ್ದ ಪ್ರಯೋಗ ನಮಗೆಲ್ಲ ಗೊತ್ತಿದ್ದೇ ಇರ್ತದೆ. ಅದರಿಂದ ಅದೊಂದು ಸಾಮಾನ್ಯವಾದ ಅರ್ಥ. ಅಷ್ಟು ಎತ್ತರದ ವೃಕ್ಷಗಳು ಅಂತ. ಆದರೆ ಇಲ್ಲಿಯೋ ಅರ್ಥವನ್ನು ಹೇಳಿದ್ರು ಏನು ತಪ್ಪಲ್ಲ. ಬಹಳ ಎತ್ತರದ ವೃಕ್ಷಗಳು ಅಂತ ಅರ್ಥ. ಆದರೆ ಅದಕ್ಕೊಂದು ಪ್ರಮಾಣವನ್ನು ಕೂಡ ಆಚಾರ್ಯ ಕೊಟ್ಟಿದ್ದಾರೆ. ಇಲ್ಲಿ ದಿವು ಅನ್ನೋ ಶಬ್ದಕ್ಕೆ ಬರೀ ಆಕಾಶವನ್ನು ಚುಂಬಿಸುವಂತಿಷ್ಟೇ ಅರ್ಥ ಅಲ್ಲ, ಅದಕ್ಕೊಂದು ಬೇರೆ ಅರ್ಥ ಹೇಳಬಹುದು. ಸಹಸ್ರ ಧನುಷಸ್ತು ಊರ್ಧ್ವಂ, ಒಂದು ಧನುಸ್ಸಿನ ಪ್ರಮಾಣ ಅದೊಂದು 5-6 ಅಡಿ ಎತ್ತರ ಇರ್ತದೆ ಅಂತ ತಿಳ್ಕೊಂಡ್ರೆ, 1,000 ಧನುಸ್ಸುಗಳ ಪ್ರಮಾಣಕ್ಕಿಂತ ಹೆಚ್ಚಿನ ಎತ್ತರವನ್ನು ದ್ವಿಶಬ್ದದಿಂದ ಕರೆಯಬೇಕು ಅಂತ. ಅಂತೂ ಹೆಚ್ಚು ಕಡಿಮೆ 1,000 ಧನುಸ್ಸುಗಳಿಗಿಂತ ಹೆಚ್ಚಿನ 5,000-6,000 ಅಡಿ ಎತ್ತರ ಇರುವಂಥದ್ದು ಅಂತ ಈಗ ಅರ್ಥ ಆಗ್ತದೆ ನಮಗೆ ಅದನ್ನು ನೋಡಿದರೆ. ಆದರೆ ಇವನ್ನೆಲ್ಲ ನಾವು ಹಾಗೆ ತೀರ್ಮಾನ ಮಾಡೋದು ಕಷ್ಟ. 5,000-6,000 ಅಡಿ ಎತ್ತರದ ಧನುಸ್ಸು ಅದಾಗಿತ್ತು ಅಂತ. ಒಂದು ಧನುಸ್ಸು ಅಂದರೆ 5-6 ಅಡಿ ಎತ್ತರ ಅಂತ ನಾವು ನಮ್ಮ ಲೆಕ್ಕದಲ್ಲಿ ತಿಳ್ಕೊಳ್ತೀವಿ. ಇನ್ನೂ ಹೆಚ್ಚಿರಬಹುದು ಅಥವಾ ಇನ್ನೂ ಕಡಿಮೆನೂ ಇರಬಹುದು. ಆಗಿನ ಕಾಲದಲ್ಲಿ ಉಪಯೋಗ ಮಾಡ್ತಿದ್ದ ಧನುಸ್ಸುಗಳು ಎತ್ತರ ಎಷ್ಟಿತ್ತು ಅನ್ನೋದು ನಮ್ಗೆ ಸಾಮಾನ್ಯ ಅಂದಾಜು ಆಗೋದಿಲ್ಲ. ಅದಕ್ಕಾಗಿ ನಾವು ಅದನ್ನು ತೀರ್ಮಾನಿಸುವುದು ಕಷ್ಟ. ಅಂತೂ ಬಹಳ ಎತ್ತರದ 2 ವೃಕ್ಷಗಳು ಅಂತ ಇಷ್ಟು ತಿಳ್ಕೊಳ್ಬಹುದು. ತಂತ್ರಮಾಲಾ ಅನ್ನೋ ಗ್ರಂಥವನ್ನು ಆಚಾರ್ಯರು ಉದ್ಧರಿಸಿದ್ದಾರೆ. ಅಲ್ಲಿ ಇತರಥ ಅರ್ಜುನಯೋಹ ನ ಭಾವ್ಯಂ ಅಂತ ಹೀಗಿದೆ. ಭಗವಂತ ಅಲ್ಲದೆ ಹೋಗಿದ್ರೆ, ವಿಷ್ಣುರ್ನ ಚೇತ್, ಈ ಕೆಲಸ ಆ ಕೃಷ್ಣ ವಿಷ್ಣುವಿನ ಅವತಾರ ಅಲ್ಲದೆ ಹೋಗಿದ್ರೆ ಅವನಿಗೆ ಸ್ವಶಕ್ತಿಯಿಂದ ಯಾರಿಗೂ ಕೂಡ ಇದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸ್ವಮಹಿಮ ನಿಬಂಧನತ್ವೇನ ನ ಭಾವ್ಯಂ ಅಂತ ಕೆಲಸಗಳನ್ನು ಮಾಡುವುದು ಸಾಧ್ಯ ಇಲ್ಲ ಅಂತ ಅದರ ತಾತ್ಪರ್ಯ ಆಗ್ತದೆ. ಈ ಶ್ಲೋಕದಲ್ಲಿ ಕೆಲವು ಶಬ್ದಗಳನ್ನು ನಾವು ಗಮನಿಸಬೇಕಾಗಿದೆ. ತೋಕ ಅಂದರೆ ಬಾಲಕ ಅಂತ ಅರ್ಥ, ಅದು ಗೊತ್ತಾಗ್ತದೆ. ಉಲೂಪಿಕ ಅಂತ ಒಂದು ಶಬ್ದ ಇದೆ. ಆ ಉಲೂಪಿಕ ಅಂತ ಅನ್ನೋದಕ್ಕೆ ಈ ಪೂತನ ಅಂತನೋ ಅರ್ಥವನ್ನೇ ಎಲ್ಲರೂ ಇಟ್ಕೊಂಡಿದ್ದಾರೆ. ಮತ್ತೆ ತ್ರೈಮಾಸಿಕಸ್ಯ, 3 ಮಾಸದ ಶಿಶು. ಅದರ ನಂತರ ರಿಂಗಣ ಅಂತಂದ್ರೆ ರಿಂಗತ ಅಂತ ಶತ್ರು ಪ್ರತ್ಯಂತವಾದ ಶಬ್ದ. ಅಲ್ಲಿ ರಿಂಗಣ ಅಂದ್ರೆ ಅಂಬೆಗಾಲಿಡುವುದು ಅಂತ ಅರ್ಥ. ಅಂತರ್ಗತೇನ, 2 ಮರ್ತಿ ವೃಕ್ಷಗಳ ನಡುವೆ ಹೋದಂಥ ಈ ಕೃಷ್ಣ, ಅವನು ಅವೆರಡು ಮರಗಳನ್ನು ಬೀಳಿಸಿದ್ದು ಇಷ್ಟು ನಮ್ಗೆ ಗೊತ್ತಾಗ್ತದೆ. ಇಲ್ಲಿ ಉಲೂಪಿಕ ಅಂದ್ರೆ ಎಲ್ಲರೂ ಕೂಡ ಈ ಪೂತನೆಯ ಜೀವನ ಅಪಹಾರ ಮಾಡಿದ್ದು ಅಂತ ಅರ್ಥ ಬರೆದಿದ್ದಾರೆ ಅಂತ ಹೇಳಿದೆ. ಅದಕ್ಕೆ ಆ ಶಬ್ದದ ಅರ್ಥ ಏನು? ಅದಕ್ಕೆ ವಿಜಯಧ್ವಜರು ಮತ್ತು ಯಾದವಾರ್ಯರು ಅರ್ಥ ಬರೀತಾರೆ, ಅದನ್ನು ಗಮನಿಸೋಣ. ಉಹು ಅಂದ್ರೆ ಪ್ರಾಣ ಅಂತ ಅರ್ಥ. ಉಹು ಅವಾಹ, ಉಕಾರ ಅಂತ ಶಬ್ದ. ಅದು ಶರೀರ ಉತ್ಥಾನಾದಿ ಪ್ರವೃತ್ತಿ ಹೇತುತ್ವಾತ್, ನಮ್ಮ ಶರೀರ ಎದ್ದು ನಿಲ್ಲುವುದು ಇತ್ಯಾದಿಗಳಾಗುವುದು
ಈ ಪ್ರಾಣವಿಂದಲೇ. ಅದರಿಂದ ಅಂದರೆ ಉತ್ಥಾನ. ಆ ಉತ್ಥಾನಕ್ಕೆ ಕಾರಣವಾದ ಪ್ರಾಣವನ್ನು ಕೂಡ ಅಂತ ಹೇಳ್ತಾರೆ. ಅದನ್ನ ಬಹುವಚನದಲ್ಲಿ ಅವಾಹ ಅಂತ ಹೇಳ್ತಾರೆ. ಅಂತಹ ಪ್ರಾಣಗಳನ್ನ ಲುಂಪತಿ, ಶಿಶುವಿನ ಪ್ರಾಣಗಳನ್ನು ಕಳೀಲಿಕ್ಕೆ ಬಂದವಳು ಈ ಉಲೂಪಿಕಾ. ಅವಳನ್ನ ಕೊಂದು ಹಾಕಿದವನಿವನು ಅಂತ ಹೀಗೆ ಇಲ್ಲಿ ಅರ್ಥ. ಇದೇ ಅರ್ಥವನ್ನೇ ಪ್ರಾಣಾನ್ ಲುಂಪತಿ ಇತಿ ಉಲೂಪಿಕಾ ಅಂತಾನೆ ಬರೆದಿದ್ದಾರೆ ಯಾದವಾರರು ಕೂಡ. ಉಲೂಪಿಕಾ ಅನ್ನೋ ಶಬ್ದವೋ ಉಲೂಕಿಕಾ ಅಂತ ಶಬ್ದವೋ ಅದು ನಮಗೆ ಹೆಚ್ಚು ಸ್ಪಷ್ಟ ಆಗೋದಿಲ್ಲ. ಇಲ್ಲಿ ಶ್ರೀಧರರು, ವೀರರಾಘವರು, ರಾಧಾಕೃಷ್ಣರು ಮೊದಲಾದವರು ಉಲೂಕಿಕಾ ಅನ್ನೋ ಶಬ್ದ ತಗೊಂಡಿದ್ದಾರೆ. ಅಲ್ಲಿ ಉಲೂಕಿಕಾ ಅಂದ್ರೆ ಪೂತನ ಅಂತಾನೆ ಹೀಗೆ ಅರ್ಥ ಬರೆದಿದ್ದಾರೆ. ಇಲ್ಲಿ ಉಲೂಕಿಕಾ ಅನ್ನೋದು ಪೂತನೆಗೊಂದು ಹೆಸರು ಅಥವಾ ಅವಳಿಗೆ ವಿಶೇಷಣವೋ ಅಂತ ಗೊತ್ತಾಗೋದಿಲ್ಲ. ವಿಜಯಧ್ವಜರು ಯಾದವಾರರು ಹೀಗೇನು ಅರ್ಥ ಬರೆದಿದ್ದಾರೆ, ಅದು ಯಾಕೋ ನನಗಷ್ಟು ಸಮಾಧಾನ ಕೊಟ್ಟಿಲ್ಲ. ನಿಮಗೆ ಸಮಾಧಾನ ಕೊಡುವುದಾದರೆ ನೀವು ಅದು ಇಟ್ಕೊಳ್ಬಹುದು. ಉಲೂಕ ಅಂದ್ರೆ ಗೂಬೆ ಅಂತ ಒಂದು ಅರ್ಥ ಆಗಬಹುದು. ಉಲೂಕಿಕ ಅಂದ್ರೆ ಗೂಬೆ ಅಂತ ಕೆಟ್ಟ ಹೆಂಗಸು, ಹಾಗೆ ಗೂಬೆ ಅಂತ ದುರ್ಲಕ್ಷಣದ ಹೆಂಗಸು ಅಂತ ಅದಕ್ಕೊಂದು ನಿಂದನೆಯ ಶಬ್ದ ಆಗಬಹುದು. ಈ ಅವಳೇನಾದರೂ ಪಕ್ಷಿ ರೂಪದಲ್ಲಿ ಅಲ್ಲಿಗೆ ಬಂದಿದ್ದ ಅಂತ ನಾನು ಒಂದು ಸ್ವಲ್ಪ ಜಿಜ್ಞಾಸೆ ಮಾಡಬೇಕಾಯಿತು. 10ನೇ ಸ್ಕಂದದಲ್ಲಿ ಆ ಪೂತನೆ ಬಂದ ಪ್ರಸಂಗವನ್ನು ನೋಡಿದರೆ ಖೇಚರಿ ಅಂತ ಒಂದು ಶಬ್ದ ಪ್ರಯೋಗ ಮಾಡಿದ್ದಾರೆ. ಪಕ್ಷಿ ರೂಪದಲ್ಲಿ ಮೊದಲು ಬಂದು ಆಮೇಲೆ ಸ್ತ್ರೀ ರೂಪದಿಂದ ಆ ನಂದನ ನಿವೇಶಕ್ಕೆ ಅವಳು ಹೊಕ್ಕಳ ಹೇಗೆ ಅಂತನ್ನೋದನ್ನು ನಾವು ತೀರ್ಮಾನಿಸುವುದು ಕಷ್ಟ. ಖೇಚರ ಅಂದ್ರೆ ಪಕ್ಷಿಯೂ ಆಗಬಹುದು, ಆಕಾಶದಿಂದ ಅವಳು ಬಂದ್ಲು ಅಂತನೂ ಆಗಬಹುದು. ಅದರಿಂದ ಸ್ವಲ್ಪ ಅದನ್ನು ತೀರ್ಮಾನಿಸುವುದು ಕಷ್ಟದ ಕೆಲಸವೇ. ಉಳಿದ ರಾಕ್ಷಸರು, ಪ್ರಳಂಬ ಮೊದಲಾದ ರಾಕ್ಷಸರು ಏನು ಬಂದಿದ್ರು ಅವರೆಲ್ಲ ಆಕಾಶದಿಂದ ಬಂದಿದ್ರು ಅಂತ ಏನು ವರ್ಣನೆ ಇಲ್ಲ. ಮತ್ತು ಇವಳಿಗೊಬ್ಬಳಿಗೆ ಮಾತ್ರ ಆಕಾಶದಿಂದ ಬಂದಿದ್ದು ಅಂತ ಯಾಕೆ ವರ್ಣನೆ ಕಾಣಿಸ್ತದೆ? ಹಾಗೆ ನೋಡಿದರೆ ಪಕ್ಷಿ ರೂಪದಿಂದ ಏನಾದರೂ ಬಂದಿದ್ದಳೋ ಅಂತ ಒಂದು ಅನುಮಾನ ಇದೆ. ಕೆಲವರು ಅದನ್ನು ಹಾಗೆ ಅರ್ಥ ಮಾಡಿದ್ದಾರೆ ಕೂಡ, ಕೆಲವರು ವ್ಯಾಖ್ಯಾನಕಾರರು ಖೇಚರ ಅನ್ನೋ ಶಬ್ದಕ್ಕೆ. ಅಂತೂ ಅದೇನೇ ಇದ್ರೂ ಉಲೂಪಿಕಾ ಅನ್ನೋದು ಅವಳಿಗೊಂದು ಹೆಸರಾಗೇ ಇದ್ದಂತೆ ಕಾಣಿಸ್ತದೆ. ತೋಕೇನ ಜೀವಹರಣಂ ಯದು ಉಲೂಪಿಕಾಯಾಹ, ಉಲೂಪಿಕಾ ಅಂತನ್ನುವುದು ಪೂತನೆಗೊಂದು ಹೆಸರಾಗಿದ್ದಂತೆ ಕಾಣಿಸ್ತದೆ. ಪ್ರಾಣಹರಣ ಮಾಡು, ಚಿಕ್ಕ ಮಕ್ಕಳ ಪ್ರಾಣಹರಣ ಮಾಡುವವಳು ಅಂತೇನು ಅರ್ಥ ವಿಜಯಧ್ವಜರು ಯಾತವರು ಹೇಳಿದ್ದಾರೆ. ಅದನ್ನ ವ್ಯಾಖ್ಯಾನದ ಬಲದಿಂದ ಕೂಡಿಸಬಹುದು, ಧಾತು ಪ್ರತ್ಯಯಗಳ ಬಲದಿಂದ ಹೊಂದಿಸಬಹುದು. ಆದರೆ ನನಗೆ ಯಾಕೋ ಸಮಾಧಾನ ಕೊಟ್ಟಿಲ್ಲ ಅಷ್ಟೇ. ಈ ದೃಶ್ಯ ಮಾಧ್ಯಮಗಳಲ್ಲಿ ಕೆಲವು ಕಡೆ ಈ ಪೂತನೆ ಪಕ್ಷಿ ರೂಪದಿಂದ ಬಂದದ್ದನ್ನು ತೋರಿಸಿದ್ದಾರೆ. ದೃಶ್ಯ ಮಾಧ್ಯಮ ಹೇಳೋದು ಪ್ರಮಾಣ ಅಂತ ನಾನೇನು ಅನ್ನೋದಿಲ್ಲ. ಆದರೆ ಹಾಗೆ ತೋರಿಸ್ಲಿಕ್ಕೆ ಅವರಿಗೆ ಯಾರಾದರೂ ವಿದ್ವಾಂಸರು ಒಂದು ಮಾರ್ಗದರ್ಶನ ಮಾಡಿರಬಹುದು. ಇಲ್ಲಿ ಉಲೂಪಿಕಾ ಅನ್ನೋ ಶಬ್ದದ ಬಗ್ಗೆ ಗೋವಿಂದಾಚಾರ್ಯರು ತಾವು ಸಂಪಾದನೆ ಮಾಡಿದ ಭಾಗವತದಲ್ಲಿ ಪೂತನ ಉಲೂಕ ರೂಪೇಣ ಆಗತ ಇತಿ ತಥಾ ನಿರ್ದೇಶ ಇತಿ ಚ ವ್ಯಾಚಕ್ಷತೆ. ತಾವು ಹೇಳಿದ ಪಾಠದಲ್ಲಿ ಉಲೂಪಿಕಾ ಅಂತಾನೆ ಬರೆದಿದ್ದಾರೆ. ಆದರೆ ಉಲೂಕಿಕಾ ಅಂತ ಶಬ್ದ ಪ್ರಯೋಗನೂ ಒಂದು ಇರೋದನ್ನು, ಉಲೂಕಿಕಾ ಅಂತ ಅನ್ನೋದನ್ನು ಇರೋದನ್ನು ನೋಡಿ ಉಲೂಕ ರೂಪೇಣ ಗೂಬೆ ರೂಪದಿಂದ ಅವಳು ಬಂದಳು, ಆದ್ರಿಂದ ಅವಳಿಗೆ ಉಲೂಕಿಕಾ ಅಂತ ಹೀಗೆ ಹೆಸರು ಅಂತ ಬರೆದಿದ್ದಾರೆ. ಆದರೆ ತಾವು ಮಾತ್ರ ಉಲೂಪಿಕಾ ಅಂತ ಬರೆದಿದ್ದಾರೆ. ಅದೇನು ಅರ್ಥ ಅಂತ ಅನ್ನೋದನ್ನು ಅವರು ಹೇಳಲಿಲ್ಲ. ಇಲ್ಲಿ ರಿಂಗಣ ಅಂದ್ರೆ ಅಂಬಿಗಾಲಿಡುವುದು ಅಂತ ಅರ್ಥ. ಜಾನುಭ್ಯಾಮ್ ಗಮನಂ ಅಂತಲೇ ಎಲ್ಲ ವ್ಯಾಖ್ಯಾನಕಾರರು ಬರೀತಾರೆ. ಆದ್ರೆ ಗೋವಿಂದಾಚಾರ್ಯ ಮಾತ್ರ ಇದು ರಿಂಗನ್ ಅಲ್ಲ, ರಿಂಗತ ಅಲ್ಲ, ರಂಗತ ಅಂತ ಆಗಬೇಕು ಅಂತ ಬರೀತಾರೆ. ಅವರ ಸಂಪಾದಿತವಾದ ಪಾಠದಲ್ಲಿ ರಂಗತ ಅಂತಾನೆ ಇದೆ. ರಂಗತ ಅಂದ್ರೆ ರಂಗತ ಬಾಲೈ ಸಹ ಕ್ರೀಡತ, ತಾನು ಮಕ್ಕಳ ಜೊತೆಗೆ ಆಟ ಆಡ್ತಿದ್ದವನು ಅಂತ ಹೀಗೆ ಅರ್ಥವನ್ನ ಅವರು ಬರೀತಾರೆ. ಅದಕ್ಕೆ ಯಮಕ ಭಾರತದಲ್ಲಿ ಬಂದು ಒಂದು ಉದಾಹರಣೆಯನ್ನು ಹೇಳ್ತಾರೆ. ಸಹ ಅವನಿ ಮಧ್ಯೆ ರಂಗನ್, ಭಗವಂತ ಭೂಮಂಡಲದಲ್ಲಿ ರಂಗನ್ ವಿಹರಿಸುತ್ತಾ ಅಂತ ಅರ್ಥ ಬರೋದನ್ನು ಅವರು ಗಮನಿಸಿದ್ದಾರೆ. ಕಷ್ಟ, ನಾವು ಯಾವುದನ್ನು ತೀರ್ಮಾನಿಸೋದು ಕಷ್ಟ.
ಆದರೂ ರಿಂಗತ ಅನ್ನುವ ಪಾಠವೇ ಹೆಚ್ಚು ಯೋಗ್ಯ ಅಂತ ನನಗೆ ಕಾಣಿಸ್ತದೆ. ಯಾಕೆಂದ್ರೆ ಆ ಶಿಶುವಿಗೆ ಅವಾಗಿನ್ನೂ ನಡಿಲಿಕ್ಕೆ ಬರ್ತಿರ್ಲಿಲ್ಲ ಅಂತ ಗೊತ್ತಾಗ್ತದೆ. ಅಲ್ಲಿ ತ್ರೈಮಾಸಿಕಸ್ಯ ಅಂತ ಹೀಗೆ ವಿವರಣೆ ಇದೆ. 3 ತಿಂಗಳು ಮಾತ್ರ ಆಗಿತ್ತು ಆ ಶಿಶುವಿಗೆ ಅಂತ. ಅದರಿಂದ ನಡಿಲಿಕ್ಕೆ ಬರ್ತಿರ್ಲಿಲ್ಲ. ಅದು ವಿಹರಿಸುವುದು, ನಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ. ಆದ್ರಿಂದ ಅದು ಅಂಬೆಗಾಲಿಟ್ಕೊಂಡು ಓಡಾಡ್ತಿತ್ತು ಅನ್ನೋದು ಹೆಚ್ಚು ಯೋಗ್ಯ. ಪ್ರಾಗ್ ರಿಂಖಣಂ ಸ್ವಯಮಥ ಸ್ಥಿತಿವೇಶ ಚಕ್ರೆ ಅಂತ ಮಧ್ವವಿಜಯದಲ್ಲಿ ಕೂಡ ಅಂಬೆಗಾಲಿಡುವುದಕ್ಕಿಂತ ಮುಂಚೆನೆ ಅಂತ ಹೀಗೆ ಒಂದು ರಿಂಖಣ ಅಂತ ಶಬ್ದ ಇದೆ, ಅದು ನಮ್ಗೆ ಗೊತ್ತಿದೆ. ಆದ್ರಿಂದ ಇಲ್ಲಿ ವಿಹರಿಸುವುದು ಅನ್ನೋದಕ್ಕಿಂತ ಇದು ರಿಂಗತ, ಅಂಬೆಗಾಲಿ ಇಡುತ್ತಿರುವ ಈ ಬಾಲಕ ಅಂತ ಹೀಗೆ ಅರ್ಥ ಮಾಡ್ಕೊಳ್ಳುವುದೇ ಯೋಗ್ಯ. ಆ ರಿಂಗತ ಅನ್ನೋ ಶಬ್ದವನ್ನು ಇಟ್ಕೊಳ್ಳುವುದೇ ಯೋಗ್ಯ ಅಂತ ನನ್ನ ಆಲೋಚನೆ. ಏನೇ ಇದ್ರೂ ವ್ಯಾಖ್ಯಾನದ ವ್ಯತ್ಯಾಸಗಳನ್ನು ಗಮನಿಸಬೇಕು. ವಿಜಯಧ್ವಜರು ರಂಗತ ಅಂದರೆ ಕ್ರೀಡತ ಅಂತ ಅರ್ಥ ಬರೆದಿದ್ದಾರೆ, ಮತ್ತು ಯಾದವಾರ್ಯರು ರಂಗತ ಅಂದರೆ ಜಾನುಭ್ಯಾಂ ಗಚ್ಚತ, ಮೊಣಕಾಲ ಮೇಲೆ ನಡೆದುಕೊಂಡು ಹೋಗುವನು ಅಂತ ಈಗ ಅರ್ಥವನ್ನು ಬರೆದಿದ್ದಾರೆ. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಕೆ ಹಾಕಿದರು ಎನ್ನ ಶ್ರೀಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣಮಸ್ತು.